ನನಗೆ ಆ್ಯಕ್ಚುಲಿ ಹನುಮಂತು ಹಾಂ ಅವನಾಡೋ ಆಟ, ಅವನ ಮುಗ್ಧತೆ, ಅದಾದಮೇಲೆ ಹಳ್ಳಿಯಿಂದ ಬಂದಿದ್ದ ಒಂಥರ ಕಲಾವಿದ ಅವನು. ನೆಕ್ಸ್ಟ್ ತ್ರಿವಿಕ್ರಮ್, ಹೀ ಈಸ್ ಆಲ್ಸೋ ಪ್ಲೇಯಿಂಗ್ ವೆರಿ ಗುಡ್. ಆ್ಯಂಡ್ ಹಾಯ್ ಗುರು, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸಿಂಪಲ್ ಕನ್ನಡಿಗ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಮ್ಮ ಸಾರ್ವಜನಿಕರ ಹತ್ರ ಹೋಗಿ ಬಿಗ್ ಬಾಸ್ ಬಗ್ಗೆ ಅವರಿಗೆ ಏನು ಅಭಿಪ್ರಾಯ ಇದೆ, ಮತ್ತು ಬಿಗ್ ಬಾಸಲ್ಲಿ ಯಾರು ಅವ್ರು ವಿನ್ ಆಗಬೇಕು ಅಂತ, ಮತ್ತು ಅವರು ಯಾರಿಗೆ ವೋಟ್ ಮಾಡ್ತಿದ್ದಾರೆ ಅನ್ನೋ ಎಲ್ಲ ವಿಚಾರನ ನಿಮ್ಮ ಮುಂದಿಡ್ತೀನಿ. ಬನ್ನಿ ಸಾರ್ವಜನಿಕರ ಹತ್ರ ಹೋಗಿ ಸಿಗೋಣ ಅಂತ ಹೇಳ್ತಾ ಬನ್ನಿ ಗಾಯ್ಸ್ ಹೋಗೋಣ. ಅಂಕಲ್ ಹಾಯ್. ನಿಮಗೆ ಬಿಗ್ ಬಾಸಲ್ಲಿ ಯಾರು ಇಷ್ಟ ನಿಮಗೆ? ನನಗೆ ಆ್ಯಕ್ಚುಲಿ ಹನುಮಂತು, ಹಾಂ ಅವನಾಡೋ ಆಟ, ಅವನ ಮುಗ್ಧತೆ, ಅದಾದಮೇಲೆ ಹಳ್ಳಿಯಿಂದ ಬಂದಿದ್ದ ಒಂಥರ ಕಲಾವಿದ ಅವನು. ಅವನೊಂಥರ ಮಣ್ಣಲ್ಲಿ ಹುಟ್ಟಿದ ಮಣ್ಣಿನ ಮಗ ಇದ್ದಂಗೆ. ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಅವನ ಆಟ ಇದೆಯಲ್ಲ, ಎಕ್ಸಲೆಂಟ್. ಹಾಗಾಗಿ ಅವನೇ ವಿನ್ ಆಗಬೇಕು. ಅವನು ವಿನ್ ಆದ್ರೇ ನಮಗೆ ಖುಷಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಜಿ ಕನ್ನಡಕ್ಕೆ ಇನ್ನೊಂದು ಥರ ಒಂದು ಹಿರಿಮೆ ಬಂದಂಗೆ ಆಗತ್ತೆ ಅವ್ನು ಗೆದ್ದರೆ. ಹೌದು, ಕರೆಕ್ಟ್. ಅವನು ಅಲ್ಲಿಂದಾನೆ ಅಲ್ವಾ ಸ್ಟಾರ್ಟಿಂಗ್ ಎಲ್ಲ ಅವನು? ಹೌದು, ಅಲ್ಲಿಂದಲೇ ಬಂದಿದ್ದ. ಹಾಗಾಗಿ ಅವನನ್ನು ಭಗವಂತ ಅವನ ಮೇಲೆ ಇದ್ದಾನೆ, ಅದಂತೂ ಕಟ್ಟಿಟ್ಟು ಬುತ್ತಿ. ಅದಾದಮೇಲೆ ನಾವು ಕೂಡ ವೋಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಅದೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ 99 ವೋಟ್ ಇತ್ತಲ್ಲ, ನಾನು ಒಂದೇ ದಿನದಲ್ಲಿ ಎಲ್ಲ ವೋಟ್ ಹಾಕ್ಬಿಟ್ಟಿದ್ದೀನಿ. ವೋಟ್ ಮಾಡಿದ್ದೀರಾ? ಎಸ್ 100%. ಈಗ ಅಕಸ್ಮಾತ್ ಹನುಮಂತನ್ ಬಿಟ್ಟು ನಿಮಗೆ ಬೇರೆ ಯಾರಾದರೂ ವಿನ್ ಆಗ್ಬೇಕಂದ್ರೆ ಯಾರು? ನೆಕ್ಸ್ಟ್ ತ್ರಿವಿಕ್ರಮ್, ಹೀ ಈಸ್ ಆಲ್ಸೋ ಪ್ಲೇಯಿಂಗ್ ವೆರಿ ಗುಡ್. ಆ್ಯಂಡ್ ದೆನ್ ಫಿಸಿಕಲಿ ಚೆನ್ನಾಗಿ ಆಟ ಆಡಿದ್ದಾನೆ. ಏನಪ್ಪ ಅಂದರೆ, ಇನ್ನೊಂದು ಆ ಒಂದು ಮನೆಯಲ್ಲಿ ಸ್ವಲ್ಪ ಲೆವೆಲ್ ಬಿದ್ದಿದ್ದಾನಂತ ಕಾಣಿಸ್ತದೆ. ಓಕೆ, ಅದರಿಂದ ಹೊರಗೆ ಬಂದು ಅವನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡಿದರೆ ಅವನೇ ವಿನ್ ಆಗಬೇಕಿತ್ತು. ಬಟ್ ಅವನು ರನ್ನರ್ ಅಪ್ಪರ್ ಆಗಬೇಕಂತ ನನ್ನ ಆಸೆ. ಓಕೆ ಅಂಕಲ್, ಥ್ಯಾಂಕ್ ಯು. ಓಕೆ, ಗುಡ್ ಲಕ್ ಹನುಮಂತು.